ಚಿಕ್ಕಮಗಳೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಚೇರಿಯ ಸಭಾಂಗಣದಲ್ಲಿ ಸೋಮವಾರ ಶಾಸಕ ಎಸ್.ಟಿ. ತಮ್ಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಟಾಸ್ಕ್ ಫೋರ್ಸ್ ಸಭೆ ನಡೆಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಎಸ್.ಟಿ. ತಮ್ಮಯ್ಯ ಅವರು, ಕುಡಿಯುವ ನೀರಿಗಾಗಿ ಕೊರೆಸಲಾಗಿರುವ ಬೋರ್ವೆಲ್ನ 500 ಮೀಟರ್ ಸುತ್ತಳತೆಯಲ್ಲಿ ಖಾಸಗಿಯವರು ಬೋರ್ವೆಲ್ಗಳನ್ನು ಕೊರೆಸದಂತೆ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಎಚ್ಚರ ವಹಿಸಬೇಕೆಂದು ಸೂಚನೆಯನ್ನ ನೀಡಿದರು. ಗ್ರಾಮಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡಲು ಬೋರ್ವೆಲ್ಗಳನ್ನು ಕೊರೆಸಲಾಗಿರುತ್ತದೆ. ಈ ಬೋರ್ವೆಲ್ಗಳ 500 ಮೀಟರ್ ಸುತ್ತಳತೆಯಲ್ಲಿ ಖಾಸಗಿಯವರು ಬೋರ್ವೆಲ್ಗಳನ್ನು ಕೊರೆಸಬಾರದು. ಅದಕ್ಕೆ ಗ್ರಾಮ ಪಂಚಾಯಿತಿಯವರು ಅನುಮತಿಯನ್ನ ನೀಡಬಾರದೆಂದು ಸರ್ಕಾರದ ನಿಯಮವಿದೆ ಎಂದು ತಿಳಿಸಿದರು. 500 ಮೀಟರ್ ಒಳಗೆ ಖಾಸಗಿಯವರು ಬೋರ್ವೆಲ್ಗಳನ್ನು ಕೊರೆಸಿದ್ದರೆ ಅದನ್ನ ವಶಕ್ಕೆ ತೆಗೆದುಕೊಳ್ಳಬೇಕು. ಅಲ್ಲಿನ ನೀರನ್ನ ಸಾರ್ವಜನಿಕರಿಗಾಗಿ ಕುಡಿಯುವ ನೀರಿಗಾಗಿ ಬಳಕೆ ಮಾಡಬೇಕು ಎಂದು ಹೇಳಿದ್ರು. ಈ ಬಾರಿ ನಿರೀಕ್ಷಿತ ಮಟ್ಟದಲ್ಲಿ ಮುಂಗಾರು ಮಳೆ ಆಗಿಲ್ಲ. ಕುಡಿಯುವ ನೀರಿನ ಸಮಸ್ಯೆ ಎದುರಾಗುವ ಸಾಧ್ಯತೆ ಇದೆ. ಹಾಗಾಗಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ತಿಳಿಸಿದ್ರು. ನಾವು ರಾಜಕಾರಣಿಗಳು ಬೇಜಾರಾಗ್ತಾರೆ ಅಂತ ಇವ್ರು ಬೇಜಾರಾಗ್ತಾರೆ ಅಂತ ಸುಮ್ಮನಿರ್ತೀವಿ. ಕಾನೂನಲ್ಲಿ ಅವಕಾಶ ಇರ್ತದೆ. ನೀವು ಯಾರು ತೆಗಿಬೇಕು ಅಂದ್ರೂ ಅನುಮತಿ ತಗೊಬೇಕು ಅಂತಿದೆಯಾ, ಏನು ಬೇಕಾದ್ರೂ ಕೊರಿಬೋದಾ? ನೀವು ಹೇಳಬೇಕು. ವಾಟರ್ ಸಪ್ಲೈರು ಅನುಮತಿ ತಗೊಬೇಕಾ ಬೇಡವಾ? ಅನುಮತಿ ತಗೊಂತ ಇದಾರ ಯಾರಾದರೂ? ಇಲ್ಲ. ಮತ್ತು ನೀವು ಕನಿಷ್ಠ ನಮ್ಮ ಕುಡಿಯೋ ನೀರಿಗೆ ನಾವೇನು ಬೋರಲ್ ಕೊರೆಸ್ತೀವಿ ಅದರ ಸುತ್ತ ಒಂದು 300 ಮೀಟರ್ ಬೋರಲ್ ಕೊರೆಯೋದಂಗೆ ನೋಡ್ಕೊಳಕ್ಕಾಗಲ್ವ ನಿಮಗೆ? ಇಲ್ಲ ಅಕಸ್ಮಾತ್ ನಮ್ಮ ಬೋರಲ್ ಅವ್ರು ನಿಮ್ಗೆ ಗೊತ್ತಿಲ್ಲದೆಲ್ಲ ಕೊಡ್ದು ಅವ್ರ ನೀರು ಬಂತು ನಮ್ಗೆ ನಿಂತೋಯ್ತು ಅಂತ ಇಟ್ಕೊಳ್ಳಿ. ನಿಮಗೆ ಸರ್ಕಾರಕ್ಕೆ ಎಲ್ಲ ಅಧಿಕಾರ ಇದೆ ರೀ. ಆ ಬೋರಲ್ನ ಅಕ್ವಿಷನ್ ಮಾಡ್ಕೊಬೋದು. ಆ ಬೋರಲ್ನ ನೀವು ಅಧಿಕೃತವಾಗಿ ಕುಡಿಯೋ ನೀರಿಗೆ ಬಳಸ್ಕೊಳಕ್ಕೆ ನಮಗೆ ಅಧಿಕಾರ ಇದೆಯಲ್ರಿ. ನೀವು ಅಧಿಕಾರಿಗಳು ನೀವು ಕಾನೂನು ಓದ್ಕೊಳ್ರಿ, ಪುಸ್ತಕ ಓದ್ಕೊಳ್ರಿ. ನೀವು ಕಾನೂನು ಪುಸ್ತಕ ಏನು ಓದ್ಕೊಂಡಂಗೆ ನಿಮ್ಮ ಪಾಡಿ ನೀವು ಇದ್ಬಿಟ್ರೆ ಹೆಂಗೆ? ನಮ್ಮ ಕುಡಿಯೋ ನೀರಿನ ಬೋರಲ್ ಸುತ್ತ ಎಷ್ಟ್ರಿ ಇರೋದು ಚಿದಾನಂದ ಎಷ್ಟು ಮೀಟರ್ ಕೊರೆಯಂಗಿಲ್ಲ? 500 ಮೀಟರ್ ಕೊರೆಯಂಗೆ ಇಲ್ವಲ್ರಿ. ಮತ್ತೆ ನೀವು ಹೆಂಗ್ ಕೊರೆಯಕ್ ಬಿಡ್ತೀರಾ? ಒಂದು ಕೊರೆಯಕ್ ಬಿಟ್ಟಿದ್ ತಪ್ಪು, ಇನ್ನೊಂದು ಅಕಸ್ಮಾತ್ ನಿಮ್ಗೆ ಗೊತ್ತಿಲ್ಲದೆ ಯಾರ ಕೊರೆದ್ಬಿಟ್ಟ ಅಂತ ಇಟ್ಕೊಳ್ಳಿ, ನಮ್ಮ ಬೋರಲ್ಲಿ ನಿಂತೋಯ್ತು ಕುಡಿಯೋ ನೀರಿಂದ. ನಾವು ಜನಕ್ಕೆ ನೀರು ಕೊಡೋದು ಮುಖ್ಯ, ನಮ್ಮ ಕರ್ತವ್ಯ ಸರ್ಕಾರದವ್ರದ್ದು. ನೀವು ನಾವೆಲ್ಲ ಸೇರ್ತೀವಿ ಸರ್ಕಾರ ಅಂದ್ರೆ ನಮ್ಮ ಜವಾಬ್ದಾರಿ. ಆಗ ಅವನು ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ಆ ಬೋರಲ್ನ ನೀವು ಸ್ಟಾಪ್ ಮಾಡಬೇಕು. ಇಲ್ಲಾಂದ್ರೆ ಆ ಬೋರಲ್ಲಿಂದನೇ ಬಾಡಿಗೆ ಹೇರ್ ಮಾಡಿ ಜನಕ್ಕೆ ನೀರು ಕೊಡಬೇಕು. ನಾನು ಮಾಡಿದ್ನಲ್ಲ ಕರ್ತಿಕೆರೆ PDO ಯಾರು ಬಂದ್ಯಾರ ಇಲ್ಲಿ? ನರಸಿಂಹಮೂರ್ತಿ. ನೀವು ಬರೋದಕ್ಕಿಂತ ಮುಂಚೆ ಯಾರಿದ್ದು? ಪ್ರೇಮ. ಕೇಳ್ರಿ, ಕರ್ತಿಕೆರೆ ಕುಡಿಯೋ ನೀರಿಗೆ ಕಡೆಯ ತೊಂದರೆ ಆದಾಗ ಅವ್ರು ಎಷ್ಟು ಲಾಬಿ ಮಾಡಿದ್ರು ನಾನು ಅವ್ರು ನಮ್ಮ ತುಂಬಾ ಬೇಕಾದವ್ರನ್ನೆಲ್ಲ ಕರ್ಕೊಂಬಂದ್ರು ನಾನು ಬಿಡದಂಗೆ ಆ ಬೋರ್ವೆಲ್ನ ಇಡೀ ಊರಿಗೆ ಕುಡಿಯೋ ನೀರು ಕೊಡಕ್ಕೆ ಬಾಡಿಗೆ ಕೊಡ್ಸಿದ್ದೀನಿ. ನಾನು ಕೊಡ್ಸಿದೀವಿ. ಮತ್ತೆ ಅದನ್ನ ಆಕ್ಚುಲಿ ನಾನೆಲ್ಲ ಮಾಡ್ಬೇಕಾಗಿರೋದು, ನೀವು ಅಧಿಕಾರಿಗಳು ಮಾಡಬೇಕು. ನಾನಾದ್ರೆ ರಾಜಕಾರಣಿ, ನಾನು ಮುಲಾಜಿದೆ. ನಿಮಗೇನು ಮುಲಾಜಿದೆ? ನಿಮಗೆ ಸರ್ಕಾರದ ಕೆಲಸ ನೀವು ಕುಡಿಯೋ ನೀರು ಕೊಡಬೇಕಷ್ಟೇ. ನಾನು ಹೇಳೋದು ನಾರ್ಮ್ಸ್ ಬಿಟ್ಟು ಹೋಗ್ದಂಗೆ ಆ ಪ್ರಯತ್ನಗಳನ್ನ ಮಾಡಿ. ಮೊದಲು ಬಾಡಿಗೆ ಕೇಳುವಂತ ಪ್ರಯತ್ನ ಮಾಡ್ರಿ, ಆಮೇಲೆ ರೀಫ್ಲೆಶ್ ಮಾಡಿ. ಅವೆರಡು ಆಗ್ಲಿಲ್ಲ ಅಂದ್ರೆ ಹೊಸದಾಗಿ ಬೋರಲ್ ಕೊರೆಯೋದಕ್ಕೆ ನೀವು ಪ್ರಸ್ತಾವನೆ ಕೊಡಿ. ನಾವು ಟಾಸ್ಕ್ ಫೋರ್ಸ್ ಅಲ್ಲಿ ಇಟ್ಟು ನಿಮಗೆ ಅಪ್ರೂವಲ್ ಕೊಡ್ತೀವಿ. ಅಪ್ರೂವಲ್ ಕೊಟ್ಟ ತಕ್ಷಣ ಆದಷ್ಟು ಬೇಗ ಮಾಡಿ. ಯಾಕೆ ಅಂತ ಹೇಳಿದ್ರೆ ಗ್ರಾಮಾಂತರ ಭಾಗದಲ್ಲಿ ಕುಡಿಯೋ ನೀರು ಅಂದ್ರೆ ಬರೀ ಮನುಷ್ಯರಿಗಲ್ಲ, ಅಲ್ಲಿ ದನ ಕರುನು ಸಾಕಿರ್ತಾರೆ. ಸೊ ಹಾಗಾಗಿ ಕುಡಿಯೋ ನೀರಿನ ಸಮಸ್ಯೆ ಯಾವ ಕಾರಣಕ್ಕೂ ಆಗಬಾರ್ದು. ಖಂಡಿತ ಸರ್ಕಾರ ಹಣ ಕೊಡದೇ ಇದ್ರೆ ನೀವು ಮೀನಾಮೇಷ ಎಣಿಸೋದು ಸರಿ. ನಾವು ಕೊಟ್ಟರೆ ಹಣನೂ ನೀವು ಸರಿಯಾದ ರೀತಿ ಆಕ್ಷನ್ ಪ್ಲಾನ್ ಮಾಡಿ ನೀವು ಎಲ್ಲ PDOಗಳ ಜೊತೆ ಸಂಪರ್ಕ ಇಟ್ಕೊಂಡು PDOಗಳನ್ನ ಮೀಟಿಂಗ್ ಮಾಡ್ಕೊಂಡು ಎಲ್ಲ ಪಂಚಾಯಿತಿ ವಿಸಿಟ್ ಮಾಡಿ ನೀವು ಮಾಡಬೇಕಲ್ಲ. ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ HS ಕೀರ್ತನಾ, ಪ್ರಭಾರಿ ಉಪಕಾರ್ಯದರ್ಶಿ ಪೂರ್ಣಿಮಾ, ಚಿಕ್ಕಮಗಳೂರು ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿ ವಿಜಯಕುಮಾರ್, ತಹಸೀಲ್ದಾರ್ ರೇಷ್ಮಾ ಶೆಟ್ಟಿ ಉಪಸ್ಥಿತರಿದ್ದರು.